ಬಳ್ಳಾರಿ ಜೈಲಿಗೆ ಸ್ಯಾಂಡಲ್ವುಡ್ ನಟ ದರ್ಶನ್ ಆಗಮಿಸಿದ್ದಾರೆ. ಇನ್ನು ಬಳ್ಳಾರಿ ಜೈಲಿಗೆ ಕೊನೆಗೂ ಇದೀಗ ಪೊಲೀಸ್ ಅಧಿಕಾರಿಗಳು ಅವರನ್ನ ಕರೆದುಕೊಂಡು ತಂದಿದ್ದಾರೆ. ಮಾರ್ಗ ಬದಲಾವಣೆ ಮಾಡಬೇಕಾಗಿ ಬಂತು, ಎಲ್ಲ ಆಯಿತು. ಆದರೆ ಜೈಲಿಗೆ ಬರ್ತಾ ಇದ್ದಂತೆ ನಗು ಮುಖದಿಂದಲೇ ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ನಗು ಮುಖದಿಂದಲೇ ಅವರು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ಒಂದು ಮಂದಹಾಸ. ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುವಾಗಲೂ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಏನೋ ಜೈಲಿಗೆ ಹೋಗ್ತಾ ಇಲ್ಲ, ಆರಾಮಾಗಿ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇದ್ನಲ್ಲ ಅದೇ ಪರಿಸ್ಥಿತಿ ಎಲ್ಲೂ ಕೂಡ ನಿರ್ಮಾಣ ಆಗತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ದರ್ಶನ್ ಅವರು ಆಗಮಿಸಿದ್ದಾರೆ. ನಗು ಮುಖದಿಂದಲೇ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. 10,000 ರೂಪಾಯಿ ಮೌಲ್ಯದ ಪೂಮಾ ಟಿ ಶರ್ಟ್ ಅನ್ನ ಧರಿಸಿಕೊಂಡು ದಾಸ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಫಸ್ಟ್ ಟೈಮ್ ಪಬ್ಲಿಕ್ ಆಗಿ ವಿಗ್ ಇಲ್ಲದೆ ದರ್ಶನ್ ಅವರ ದರ್ಶನ ಆಗಿದೆ. ಫಸ್ಟ್ ಟೈಮ್ ವಿಗ್ ಇಲ್ಲದೆ ದರ್ಶನ ಆಗಿದೆ. ವಿಗ್ ಹಾಕ್ಕೊಳ್ಳದೆ ಅದೇ ರೀತಿಯಾಗಿ ನಾರ್ಮಲ್ ಆಗಿ ಹೇಗಿರ್ತಾರೆ ಆ ನಾರ್ಮಲ್ ಲುಕ್ನಲ್ಲಿ ಈಗ ದರ್ಶನ್ ಕಂಡಿದ್ದಾರೆ. ಒರಿಜಿನಲ್ ಗೆಟಪ್ನಲ್ಲಿ ದರ್ಶನ್ ಕಂಡ್ರು. ಆದರೆ 10,000 ರೂಪಾಯಿ ಮೌಲ್ಯದ ಪೂಮಾ ಟಿ ಶರ್ಟ್ ಧರಿಸಿ ದಾಸ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬರುವಾಗ ಬಿಸ್ಲರಿ ವಾಟರ್ ಬಾಟಲ್ ಸಮೇತವಾಗಿ ದರ್ಶನ್ ಬಂದಿದ್ದಾರೆ. ಮೋಸ್ಟ್ಲಿ ಬಳ್ಳಾರಿ ಜೈಲಲ್ಲಿ ನೀರಿಗೆ ಪ್ರಾಬ್ಲಮ್ ಅಂತ ಏನಾದರೂ ಗೊತ್ತಾಯ್ತಾ? ಬಳ್ಳಾರಿಯಲ್ಲಿ ನೀರಿನ ಸಮಸ್ಯೆ ಇದೆ, ಬಳ್ಳಾರಿ ಜೈಲಿನಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ ಅಂತ ಬಿಸ್ಲರಿ ಬಾಟಲ್ಗಳನ್ನೇ ತೆಗೆದುಕೊಂಡು ಏನಾದರೂ ಬಂದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಸರಿಸುಮಾರು 10,000 ರೂಪಾಯಿಯ ಪೂಮಾ ಟಿ ಶರ್ಟ್ ಧರಿಸಿದ್ದಾರೆ. ಇನ್ನು ತಮ್ಮ ಒರಿಜಿನಲ್ ಲುಕ್ ಏನಿದೆ ಆ ಒರಿಜಿನಲ್ ಲುಕ್ನಲ್ಲಿ ದರ್ಶನ್ ಕಂಡಿದ್ದಾರೆ. ಒರಿಜಿನಲ್ ಗೆಟಪ್ನಲ್ಲಿ ದರ್ಶನ್ ಕಂಡ್ರು. ಅದು ಕೂಡ ವಿಗ್ ಇಲ್ಲದೆ, ಯಾವುದೇ ಮೇಕಪ್ ಇಲ್ಲದೆ, ಏನೂ ಇಲ್ಲದೆ ದರ್ಶನ್ ತಮ್ಮ ಒರಿಜಿನಲ್ ಗೆಟಪ್ನಲ್ಲಿ ಕಂಡು ಬಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಕರೆತರುವಂತಹ ಸಂದರ್ಭದಲ್ಲಿ ಬಿಸ್ಲರಿ ಬಾಟಲ್ಗಳೊಂದಿಗೆ ನಗು ಮುಖದಿಂದ ಸ್ಮೈಲ್ ಒಂದಿಗೆ ಜೈಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಆ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲೂ ಕೂಡ ಕಾಡ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಕಾಡುತ್ತೆ. ಯಾರೇ ಆಗಲಿ ಒಂದು ಜೈಲಿನ ಮೆಟ್ಟಿಲೇರಿದ್ದೇ ಆದರೆ ಜೈಲಿನ ಒಂದು ಮೆಟ್ಟಿಲೇರಿಬಿಟ್ರೂ ಕೂಡ ಆ ಸಂದರ್ಭದಲ್ಲಿ ಮುಖದಲ್ಲಿ ಇರುವಂತಹ ಕಳೆ ಹಾರೋಗುತ್ತೆ. ಅದೇ ರೀತಿಯಾಗಿ ಸಹಜವಾಗಿ ನಗುವನ್ನೇ ಮರೆತು ಬಿಡ್ತಾರೆ. ಆದರೆ ದರ್ಶನ್ ಮುಖದಲ್ಲಿ ಮಂದಹಾಸ ಎಂದಿನಂತೆ ಕಂಡುಬರ್ತಾ ಇತ್ತು. ಅದೇ ರೀತಿಯಾಗಿ ಸರಿಸುಮಾರು 10,000 ರೂಪಾಯಿಯ ಟಿ ಶರ್ಟ್ ಅನ್ನ ಧರಿಸಿಕೊಂಡು ದರ್ಶನ್ ಜೈಲಿಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಧಿಕಾರಿಗಳು ಗಾಡಿಯಿಂದ ಕೆಳಗಡೆ ಇಳಿತಾ ಇದ್ದಂತೆ ಸಕಲ ಭದ್ರತೆಯೊಂದಿಗೆ ಅವರನ್ನು ಜೈಲಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ರು. ಕೇಂದ್ರ ಕಾರಾಗೃಹಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಮುಖದಲ್ಲಿ ಮಂದಹಾಸ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ತಾನು ತಪ್ಪು ಮಾಡಿದ್ದೀನಿ ಅಥವಾ ಒಂದು ಹತ್ಯೆಯಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ, ಓರ್ವ ಸಾವಿಗೆ ಕಾರಣನಾಗಿದ್ದೀನಿ, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಲಕ್ಷಣಗಳು ಕೂಡ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದೆಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. 10,000 ರೂಪಾಯಿಯ ಪೂಮಾ ಬ್ರ್ಯಾಂಡೆಡ್ ಟಿ ಶರ್ಟ್ ಧರಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅವರನ್ನು ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಬಿಸ್ಲರಿ ವಾಟರ್ಗಳು ಕೂಡ ಇತ್ತು. ವಾಟರ್ ಬಾಟಲ್ಗಳನ್ನು ತೆಗೆದುಕೊಂಡೇ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಒಂದು ವಿಶೇಷತೆಗಳು ಅವರಿಗೆ ಸಿಕ್ತು, ಅದೇ ರೀತಿಯಾಗಿ ಒಂದು ರಾಜವೈಭೋಗ ಏನು ಸಿಕ್ಕಿತ್ತು, ಅದು ಯಾವುದೂ ಕೂಡ ಇಲ್ಲಿ ಮರುಕಳಿಸೋದಿಲ್ಲ, ಅದಕ್ಕೆ ನಾವು ಆಸ್ಪದ ಮಾಡಿಕೊಡೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು
ಅದೇ ರೀತಿಯಾಗಿ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಅದು ಸಾಧ್ಯನಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಅನೇಕರಲ್ಲಿ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು. ಯಾಕಂದರೆ ಅನೇಕ ಆರೋಪಿಗಳು, ಅನೇಕ ಕೈದಿಗಳು ಜೈಲಿನಲ್ಲಿರ್ತಾರೆ. ಆದರೆ ಅವರ ಒಂದು ಬದುಕು ಕೈದಿಗಳಂತ ಇರದೆ ಯಾವುದೋ ಒಂದು ಪಿಕ್ನಿಕ್ಗೆ ಹೋಗಿರುವ ರೀತಿಯಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹಾಯಾಗಿ ಇರುವಂಥದ್ದು, ಕಾಲ ಕಳೆಯುವಂಥದ್ದು ಇದೆಯಲ್ಲ, ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ಯಾವ ಘನಂದಾರಿ ಕೆಲಸಕ್ಕಪ್ಪ ಈ ಒಂದು ಜೈಲಿರೋದು, ಏನಕ್ಕಪ್ಪ ಜೈಲಿರಬೇಕು, ಈ ರೀತಿಯಾದಂತಹ ಒಂದು ಸಾಮಾನ್ಯ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡೋದಕ್ಕೆ ಶುರುವಾಯಿತು. ಅದರಲ್ಲೂ ಯಾರ್ಯಾರನ್ನು ಕೊಲೆ ಮಾಡಿ ಆರೋಪಿಗಳು ಒಳಗೆ ಹೋಗಿರ್ತಾರೆ ಅಂಥವರ ಕುಟುಂಬಸ್ಥರು ಇರ್ತಾರಲ್ವ, ಅವರ ಮೇಲೆ ಒಂದು ಪ್ರಭಾವ ಕೂಡ ಬೀರುತ್ತೆ. ಅಭದ್ರತೆಯ ಒಂದು ದೃಷ್ಟಿಕೋನವೂ ಕೂಡ ಅಲ್ಲಿ ಉಂಟಾಗತ್ತೆ. ಆದರೆ ಆ ಒಂದು ಘಟನೆ ಬಳಿಕ ಈಗ ಬಳ್ಳಾರಿ ಆ ಒಂದು ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ರೀತಿಯಾಗಿಯೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಜೈಲಿನಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಸಿಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಹೇಳಿದ್ದಾರೆ.